ಒಂದು ಗ್ಯಾಂಗಲ್ಲಿ ನಾವು ಮಿಂಗಲ್ ಆದ್ವಿ. ಸೊ ಅಲ್ಲಿ ಎಲ್ಲರೂ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಆ ಗ್ರೂಪಲ್ಲಿ ನೀವು ಒಬ್ರು ಅಂತ ತೋರಿಸ್ಕೊಳ್ಳೋಕೆ ನಾವು ಏನು ಮಾಡಬೇಕಂದ್ರೆ, ಒಂದು ವೇಳೆ ಅಲ್ಲಿರೋ 8 ಮೆಂಬರ್ಸ್ ಆಲ್ರೆಡಿ ಫ್ರೆಂಡ್ಸ್, ನಾವು ಇವಾಗಲೇ ಹೊಸದಾಗಿ ಆ ಗ್ರೂಪ್ಗೆ ಎಂಟರ್ ಆಗಿದ್ದೀವಿ ಅಂದ್ಕೊಳ್ಳಿ, ಅಲ್ಲಿ ಮಿಂಗಲ್ ಆಗೋದು ತುಂಬ ಕಷ್ಟ. ಅದಕ್ಕೆ ಈಸಿಯೆಸ್ಟ್ ಆಪ್ಷನ್ ಆಗಿ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಸ್ವಲ್ಪ ಹೊತ್ತಲ್ಲೇ ಐ ಅನ್ನೋದನ್ನ ಬಿಟ್ಟು ನಮಗೆ ಈ ಮೂವಿ ನೋಡೋವಾಗ ಈ ರೀತಿ ಇರುತ್ತೆ, ಈ ರೀತಿ ಹೇಳಿದ್ರೆ ಸಬ್ಕಾನ್ಷಿಯಸ್ಲಿ ಅವ್ರಿಗೆ ನಾವು ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀವಿ ಅನ್ನೋ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೆ. ಬಟ್ ಈ ರೀತಿ ಡೈರೆಕ್ಟಾಗಿ ನಡೆಯೋ ಈ ಮೀಟಿಂಗ್ಸ್, ಗ್ಯಾದರಿಂಗ್ಸ್ ಎಲ್ಲ ಇವಾಗ ತುಂಬ ಕಡಿಮೆ ಆಗಿರೋದ್ರಿಂದ ಅದೆಲ್ಲ ಫೋನಲ್ಲೇ ಆಗ್ತಿದೆ. ಫೋನಲ್ಲಿ ಆ ಪರ್ಸನ್ನ ಅಟೆನ್ಷನ್ ನಮಗೆ ಇದೆಯಾ ಇಲ್ವಾ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಜನರಲಿ ನೀವು ಫೋನಲ್ಲಿ ಮಾತಾಡ್ತಿರೋವಾಗ ಸಡನ್ನಾಗಿ ಆ ಅದರ್ ಪರ್ಸನ್ ಡೈವರ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಅವಾಗ ಅವರ ಹೆಸರನ್ನ ಯೂಸ್ ಮಾಡಿ ಅಂತಿದ್ದಾರೆ. ಒಂದು ನಾಯಿ ಮರಿ ಆಗಿದ್ರು ಅದು ಎಲ್ಲೋ ಇದ್ರೆ ಅದರ ಹೆಸರನ್ನ ಕೇಳಿದ್ರೆ ಟಕ್ ಅಂತ ತಿರುಗಿ ನೋಡುತ್ತೆ ಅಲ್ವಾ? ಅದೇ ರೀತಿ ನಾವು ಬೇರೆ ಏನಾದರೂ ಥಿಂಕ್ ಮಾಡ್ತಿರುವಾಗ ಫೋನಲ್ಲಿ ನಮ್ಮ ನೇಮ್ನ ಮತ್ತೆ ಹೇಳೋವಾಗ ಯಾ ಅಂತ ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಾರಂತೆ. ಸೊ ಈ ರೀತಿಯ ಸ್ಟ್ರಾಟಜೀಸ್ನ ಹೇಳಿದ್ದಾರೆ. ಆ್ಯಕ್ಚುಲಿ ಆ ಬುಕ್ಕಲ್ಲಿ ಟೋಟಲ್ 92 ಸ್ಟ್ರಾಟಜೀಸ್ ಇದೆ. ಸೊ ನಾನು ಮೇ ಬಿ 9 to 10 ಸ್ಟ್ರಾಟಜೀಸ್ ಹೇಳಿರ್ತೀನಿ.